ಹೋಯ್ತು ಈ ನನ್ನ ಜೀವನ. ಅಲ್ಲ, ಜಗದೀಶನ ಪಟ್ಟದ ರಾಣಿಯಾಗಿ ಬಾಳ್ಬೇಕಾದ ನಾನು ಅವನ ಅತ್ತಿಗೆ ಆದವಲ್ಲ. ಆದ್ರೂ ನಾನು ಸುಮ್ಮನೆ ಬಿಡಬಾರ್ದು. ಆ ಜಗದೀಶನ ಪ್ರತಿರೂಪ ನನ್ನ ಗರ್ಭದಲ್ಲಿ ಮೂಡಬೇಕಾದ್ರೆ ಈಗ ನನ್ನ ತಂಗಿಯ ಗರ್ಭದಲ್ಲಿ ಮೂಡಿ 6 ತಿಂಗಳ ಗತಿಸಿ ಹೋದವು. ಆದ್ರೂ ನಾನು ಜಗದೀಶನಿಗೆ ಸುಮ್ಮನೆ ಬಿಡೋದಿಲ್ಲ. ನನ್ನನ್ನೇ ಮದುವೆ ಆಗುತ್ತೇನೆಂದು ನಂಬಿಸಿ ನನ್ನ ತಂಗಿಯನ್ನ ಮದುವೆ ಆದನಲ್ಲ, ಹೋಗ್ಲಿ, ಇಂದಲ್ಲ ನಾಳೆ ಅವನಿಗೆ ಚೆನ್ನಾಗಿ ಬುದ್ಧಿ ಕಲಿಸದೆ ನಾನು ಬಿಡುವುದಿಲ್ಲ. ಅವನನ್ನ ಪ್ರೀತಿ ಮಾಡಬೇಕು, ಅವನನ್ನ ಮದುವೆ ಆಗ್ಬೇಕು, ಅವನ ಸಂತಾನ ಭಾಗ್ಯ ನನ್ನ ಮೂಡದಲ್ಲಿ ಮೂಡಬೇಕು ಅನ್ನೋ ಆಸೆ ನನ್ನ ಮನಸ್ಸಿನಲ್ಲಿ ಮೂಡಿದೆ. ರುದ್ರೇಶ ನನ್ನ ಕಂಡಾದ್ರೂ ಚಿಂತೆ ಇಲ್ಲ. ಈ ಜಗದೀಶನಿಂದ ನನ್ನ ಕಾಮ ತೃಪ್ತಿ ಬೆಳೆಯಲೇಬೇಕು. ಅವನು ಗರ್ಭ ನನ್ನ ಗರ್ಭದಲ್ಲಿ ಮೂಡಲೇಬೇಕು. ಆ ಉದ್ದೇಶನೇ ಕರೆಕ್ಟ್. ಆದಷ್ಟು ಬೇಗ ಆ ಉದ್ದೇಶನಿಗೆ ಪ್ರೀತಿ ಮಾಡುವುದೇ ನನ್ನ ಒಳಗುಟ್ಟು. ಇದೇನು ರಾಜೇಶ್ವರಿ ಅವರೇ, ಸಂತೋಷದ ಆಕಾಶದಲ್ಲಿ ಹಕ್ಕಿಯಂತೆ ಹರಡುತ್ತಿರಲಿಲ್ಲ, ಯಾಕಂತ ನಾನು ಕೇಳಬಹುದೇ? ಬನ್ನಿ ಡಾಕ್ಟರ್, ಒಂದು ಹೆಣ್ಣು ಪಕ್ಷಿ ಎಷ್ಟು ದೂರ ಅಂತ ಹಾರಬಲ್ಲದು. ಆ ಹೆಣ್ಣು ಪಕ್ಷಿಯ ಜೊತೆ ಒಂದು ಗಂಡು ಪಕ್ಷಿ ಇದ್ರೆ ಮುಗುಲಿಗೆ ಹೋಗಿ ಮುತ್ತುಕೊಂಡು ಬರಬಹುದಲ್ಲ ತೆಳಗೆ. ಏನು ರಾಜೇಶ್ವರಿ ಅವರೇ, ನೀವು ಮಾತನಾಡುವ ರೀತಿ ನೋಡಿದರೆ ನಿಮ್ಮ ಯಜಮಾನ ರುದ್ರೇಶ ನಿಮ್ಮ ಜೊತೆ ಜಗಳ ಮಾಡಿ ಹೊರಗಡೆ ಹೋದಂತೆ ಕಾಣುತ್ತದೆ. ಅವರೇಕೆ ನನ್ನ ಜೊತೆ ಜಗಳ ಆಡ್ತಾರೆ? ನನ್ನನ್ನ ಮನಸ್ಸು ಮಾಡಿ ಪ್ರೀತಿ ಮಾಡಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು ಅಂತ ಆಸೆ ಪಡ್ತಾರೆ. 15 ವರ್ಷ ತಪಸ್ಸಿಗಿದ್ದು ಆತ್ಮಲಿಂಗವನ್ನು ತಂದ ಪರಶಿವನಂತೆ ಆತುರ ಪಡ್ತಾ ಇದ್ದಾರೆ ಆ ರುದ್ರೇಶ. ಆತ್ಮಲಿಂಗವನ್ನ ಪರಶುನಿಗೆ ಕೊಡುವ ಗಣಪತಿಯಂತೆ ಈ ಪರಶಿವ ಗಣಪತಿ ಯಾಕೆ ಬರಲಿಲ್ಲ ಅಂತ ಕಳವಳ ಪಡ್ತಾ ಇದ್ದಾರೆ ಅಷ್ಟೇ. ರಾಜೇಶ್ವರಿ ಅವರೇ, ನೀವು ಅದು ಯಾವುದೋ ನಿಗೂಢ ಸಮಸ್ಯೆಗೆ ಸಿಲುಕಿ ಸಂಕಟ ಪಡುವಂತೆ ಕಾಣುತ್ತದೆ. ನೋಡಿ, ನಿಮ್ಮ ಪಾಲಿನ ಗಣಪತಿ ಆಗಲು ನಾನು ಸದಾ ಸಿದ್ಧ. ಹೇ, ಮನಸ್ಸಿನಲ್ಲಿ ಒಂದು ಇಡದೆ ಹೇಳಿದರೆ ನಿಮ್ಮ ಮನಸ್ಸಿನ ಮರ್ಮ ಏನಂತ ನಾನು ಕೇಳಬಹುದೇ? ಡಾಕ್ಟರ್, ನಿಜವಾಗ್ಲೂ ನೀವು ನನಗೆ ಹೆಲ್ಪ್ ಮಾಡ್ತೀರಾ? ನೋಡಿ ಡಾಕ್ಟರ್, ಬೆಳಕಿನಲ್ಲಿ ಬಾಳ್ಬೇಕಾದ ಈ ರಾಜಶ್ರೀಯ ಜೀವನ ಕತ್ತಲಲ್ಲಿ ಮುಳುಗಿದೆ. ನನ್ನ ಕೈ ಎತ್ತಿ ಕಾಪಾಡೋರ? ಹೇ ಡಾಕ್ಟರ್, ಪ್ರಾಮಿಸ್ ಮಾಡಿ ಹೇ ಡಾಕ್ಟರ್, ನೀವು ನನಗೆ ಹೆಲ್ಪ್ ಮಾಡ್ತೀನಿ ಅಂತ. ಡೋಂಟ್ ವರಿ ರಾಜೇಶ್ವರಿ ಅವರೇ, ಡೋಂಟ್ ವರಿ. ನೋಡಿ, ನಾನು ನಿಮ್ಮ ಮನೆಯ ಫ್ಯಾಮಿಲಿ ಡಾಕ್ಟರ್. ಆಮೇಲೆ ನಿಮಗಿರುವ ಪ್ರತಿಯೊಂದು ರೋಗ ನಿರ್ಮೂಲನೆ ಮಾಡುವುದೇ ನನ್ನ ಕರ್ತವ್ಯ. ಹೇ, ಮನುಷ್ಯನಲ್ಲಿ ಒಂದು ಹಿಡದೆ ಬಿಡಿಸಿ ಹೇಳಿದರೆ ನಿಮ್ಮ ಪ್ರತಿಯೊಂದು ಪ್ರಾಬ್ಲಮ್ ಸಾಲ್ವ್ ಮಾಡುತ್ತೆ. ನನ್ನನ್ನು ಮದುವೆಯಾಗಿ ನನ್ನ ಪತಿ ಆಗಬೇಕಾದವನು ಆ ಜಗದೀಶ ಡಾಕ್ಟರ್ ಜಗದೀಶ. ಅಂದು ನಮ್ಮ ಮದುವೆಗೆ ನೀವು ಬಂದಾಗ ಹಂತರದಲ್ಲಿ ಎತ್ತರವಾದ